ಬಿಸಿಲು ಇಳಿಯಿತು, ಮಳೆ ಏರಿತು, ಇಳೆಯ ತೊಳೆದ ವರುಣ, ದೇವಾನು ದೇವತೆಯರಿಗೆ ಜಲಾಭಿಷೇಕ. ಮುಳುಗಿದ ದೇವಸ್ಥಾನಗಳು, ದೂರದಿಂದಲೇ ಭಕ್ತರ ನಮಸ್ಕಾರಗಳು. ಇದು ದೇವರಿಗೆ ಜಲ ದಿಗ್ಬಂಧನ. ವಿಶೇಷ ಬುಲೆಟಿನ್. ನಾನ್ ಶರ್ಮಿತಾ ಶೆಟ್ಟಿ. ಬಿಸಿಲು ಇಳಿದು ಮಳೆ ಹೆಚ್ಚಾಗಿ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. ಮುಂಗಾರಿನ ಅಭಿಷೇಕಕ್ಕೆ ಎಲ್ಲೆಲ್ಲೂ ಕಾಣ ಸಿಗ್ತಾ ಇರೋದು ನೀರು, ನೀರು, ಬರೀ ನೀರು ಅಷ್ಟೇ. ಅಬ್ಬರಿಸಿ ವರುಣ ದೇವಾನು ದೇವತೆಗಳಿಗೆ ಅಭಿಷೇಕವನ್ನ ಮಾಡ್ತಾ ಇದ್ದಾನೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಆಲ್ಮೋಸ್ಟ್ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ. ಉತ್ತರ ಕರ್ನಾಟಕದ ಹಲವು ದೇಗುಲಗಳು ಜಲಾವೃತಗೊಂಡಿವೆ. ದೇವರಿಗೆ ಜಲಾಭಿಷೇಕ ಆಗ್ತಾ ಇದೆ. ಪರಿಸ್ಥಿತಿ ಹೀಗಿರುವಾಗ ಭಕ್ತರು ಬರ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ದೂರದಿಂದಲೇ ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದ ನದಿ, ಹಳ್ಳ, ಕೊಳ್ಳಗಳು ತುಂಬಿ ಹರಿತಾ ಇದೆ. ಪರಿಣಾಮ ದೇವರಿಗೂ ಜಲ ದಿಗ್ಬಂಧನವಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ. ದೇಗುಲಗಳಿಗೆ ಜಲ ದಿಗ್ಬಂಧನ ಆಗಿದೆ. ದೇವಸ್ಥಾನಕ್ಕೆ ಅಂತ ಬಂದಂತ ಭಕ್ತರು ಒಳಗಡೆ ಹೋಗೋಕೆ ಆಗ್ತಾ ಇಲ್ಲ. ಸುಮಾರು ಅಡಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಹಾಗಾಗಿ ದೂರದಿಂದಲೇ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗೊಂದು ದೇವಸ್ಥಾನ ತೋರಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಅದು ಮುಳುಗಿ ಬಿಟ್ಟಿದೆ. ಅಲ್ಲಿ ಹೋಗಿ ಪೂಜೆ ಮಾಡೋಕ್ಕೆ, ದೇವರ ದರ್ಶನ ಮಾಡೋಕ್ಕೆ ಅವಕಾಶವನ್ನ ವರುಣದೇವ ಕರುಣಿಸಿಲ್ಲ. ಹಾಗಾಗಿ ದೂರದಿಂದಲೇ ಭಕ್ತರು ದೇವರಿಗೆ ನಮಸ್ಕಾರ ಮಾಡಿಕೊಂಡು ದರ್ಶನ ಸಾಧ್ಯ ಆಗ್ತಾ ಇಲ್ಲ ಅಂತ ವಾಪಸ್ ಹೋಗ್ತಾ ಇದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಘಟಪ್ರಭೆ ನದಿಯ ಅಬ್ಬರದ ಹಿನ್ನೆಲೆಯಲ್ಲಿ ಗೋಕಾಕ್ ತಾಲೂಕಿನಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹುಣಶ್ಯಾಳ ಗ್ರಾಮದ ಲಕ್ಷ್ಮೀ ದೇವಾಲಯ ಮುಳುಗಡೆಯಾಗಿದೆ. ಗ್ರಾಮದ 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಗ್ರಾಮದ ಜನರಿಗೆ ಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನ ಓಪನ್ ಮಾಡಿದೆ ತಾಲೂಕು ಆಡಳಿತ. ಇನ್ನು ಬೆಳಗಾವಿಯ ಮುಸಗುಪ್ಪಿ ಗ್ರಾಮದಲ್ಲೂ ಲಕ್ಷ್ಮೀ ದೇವಾಲಯ ಜಲಾವೃತವಾಗಿದೆ. ಘಟಪ್ರಭಾ ನದಿಯ ಅಬ್ಬರಕ್ಕೆ ದೇಗುಲ ಹಾಗೂ ಹತ್ತಾರು ಮನೆಗಳು ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮುಸಗುಪ್ಪಿ ಗ್ರಾಮ ಜಲಾವೃತಗೊಂಡಿರೋದ್ರಿಂದ ಜನ ಮನೆಗಳನ್ನ ಖಾಲಿ ಮಾಡಿಕೊಂಡು ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಬೆಳಗಾವಿ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿಯಿಂದ ಗಮನಿಸ್ತಾ ಇದೀವಿ. ಒಂದ್ ಕಡೆ ದೇವಾಲಯ ಜಲಾವೃತ ಆಗಿದ್ರೆ, ಇನ್ನೊಂದು ಕಡೆ ಈ ನದಿಯ ಅಬ್ಬರಕ್ಕೆ 50ಕ್ಕೂ ಹೆಚ್ಚು ಮನೆಗಳು ಮುಳುಗಡೆ ಆಗಿದೆ. ಅವರಿಗೆಲ್ಲ ಕಾಳಜಿ ಕೇಂದ್ರವನ್ನು ಓಪನ್ ಮಾಡಲಾಗಿದೆ, ಅಲ್ಲಿಗೆ ಶಿಫ್ಟ್ ಮಾಡಲಾಗಿದೆ. ನದಿ ಅಬ್ಬರಕ್ಕೆ ಗ್ರಾಮನೇ ಮುಳುಗಡೆ ಆಗಿರುವಂತ ಡ್ರೋನ್ ಕ್ಯಾಮೆರಾದ ವಿಜುವಲ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಭಾರೀ ಮಳೆಗೆ ಕೃಷ್ಣಾ ನದಿಯ ಒಳ ಹರಿವಿನಲ್ಲಿ ಹೆಚ್ಚಳವಾಗಿದೆ. ಉತ್ತರದ ಕಾಶಿ ಅಂತಾನೆ ಪ್ರಖ್ಯಾತಿ ಹೊಂದಿರುವಂತಹ ಯಡೂರ ಗ್ರಾಮದ ಸುಕ್ಷೇತ್ರ ವೀರಭದ್ರ ದೇವಸ್ಥಾನ ಜಲಾವೃತ ಆಗಿದೆ. ದೇವಸ್ಥಾನದಲ್ಲಿ 5 ಅಡಿಯಷ್ಟು ನೀರು ನಿಂತಿದ್ದು ಕರ್ನಾಟಕ, ಮಹಾರಾಷ್ಟ್ರದಿಂದ ದಿನನಿತ್ಯ ಸಾವಿರಾರು ಭಕ್ತರು ಆಗಮಿಸ್ತಾ ಇದ್ದಾರೆ. ಇನ್ನು ಭಾರೀ ಮಳೆಯಿಂದಾಗಿ ರಾಯಚೂರಿನ ದೇವದುರ್ಗ ತಾಲೂಕಿನ ಕೊಪ್ಪರದ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಮುಳುಗಡೆಯಾಗ್ಬಿಟ್ಟಿದೆ. ನಾರಾಯಣಪುರ ಜಲಾಶಯದ ಒಳಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ 3 ಲಕ್ಷಕ್ಕೂ ಅಧಿಕ ನೀರನ್ನು ಬಿಡುಗಡೆ ಮಾಡಲಾಗಿದೆ. ನದಿಯ ನೀರಿಗೆ ಅರ್ಧದಷ್ಟು ನರಸಿಂಹ ದೇವಸ್ಥಾನ ಮುಳುಗ್ಬಿಟ್ಟಿದೆ. ನದಿ ಅಬ್ಬರಿಸ್ತಾ ಇದ್ರು ಈಜಾಡ್ಕೊಂಡು ಹೋಗಿ ಅರ್ಚಕರು ನರಸಿಂಹಸ್ವಾಮಿಗೆ ಪೂಜೆಯನ್ನ ನೆರವೇರಿಸಿದ್ದಾರೆ. ದೇವದುರ್ಗ ತಾಲೂಕು, ರಾಯಚೂರು ತಾಲೂಕಿನ ಬಹುತೇಕ ದೇಗುಲಗಳು ಇದೇ ತರ ಜಲಾವೃತ ಆಗಿದೆ. ಹೂವಿನ ಹೆಡಗಿಯ ಗಡ್ಡಿಗೂಳಿ ಬಸವೇಶ್ವರ ದೇಗುಲ, ರಾಯಚೂರಿನ ಕಾಡ್ಲೂರಿನ ಮುಖ್ಯ ಪ್ರಾಣದೇವರು ಆ ದೇವಸ್ಥಾನವೂ ಕೂಡ ಜಲಾವೃತ ಆಗಿದೆ. ರಾಯಚೂರು ಭಾಗದಲ್ಲೂ ಅಷ್ಟೇ, ಬೆಳಗಾವಿ ಭಾಗ ಮಾತ್ರ ಅಲ್ಲ, ರಾಯಚೂರು ಭಾಗದಲ್ಲೂ ವರುಣನ ಅಬ್ಬರದಿಂದಾಗಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವನ್ನು ಹಾಕ್ಬಿಟ್ಟಿದೆ. ಲಕ್ಷ್ಮೀ ದೇಗುಲ ಮುಳುಗಡೆ ಆಗಿರೋದು ಬೆಳಗಾವಿಯಲ್ಲಿ ಗಮನಿಸ್ತಾ ಇದ್ದೀವಿ ವಿಜುವಲ್ ಅಲ್ಲಿ. ಹುಣಶ್ಯಾಳದಲ್ಲಿ, ಇನ್ನು ಬೆಳಗಾವಿಯಲ್ಲಿ ಯಡೂರಲ್ಲೂ ಅಷ್ಟೇ ಇದೇ ಪರಿಸ್ಥಿತಿ ಇದೆ. ದೇವಸ್ಥಾನ
ಅಲ್ಲಿಗೆ ಜಲ ದಿಗ್ಬಂಧನ ಆಗಿದೆ. ಭಕ್ತರು ಬರ್ತಾ ಇದ್ದಾರೆ, ದೂರದಿಂದ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದೇವದುರ್ಗ ರಾಯಚೂರಲ್ಲಿ ಅಲ್ಲಿ ನರಸಿಂಹಸ್ವಾಮಿಗೆ ದಿಗ್ಬಂಧನ ಆಗಿದೆ. ಅರ್ಚಕರು ದಿನನಿತ್ಯ ಪೂಜೆ ಮಾಡಬೇಕಲ್ಲ, ಅದೇ ನೀರಲ್ಲಿ ಈಜಾಡ್ಕೊಂಡು ಬಂದು ಪೂಜೆಯನ್ನ ಮಾಡ್ತಾ ಇದ್ದಾರೆ ದೇವರಿಗೆ. ಬೆಳಗಾವಿ ಭಾಗದಲ್ಲಿ ಮುಂದುವರೆದಿದೆ ಘಟಪ್ರಭೆಯ ಅಬ್ಬರ. ಉದಗಟ್ಟಿಯ ಉದ್ದಮ್ಮ ದೇಗುಲ ಮುಳುಗಡೆಯಾಗಿದೆ. ಗೋಕಾಕ್ ತಾಲೂಕಿನ ಉದಗಟ್ಟಿ ಗ್ರಾಮದಲ್ಲಿ ದೇವಸ್ಥಾನ ಇದೆ. ನೀರಲ್ಲೇ ದೇವಸ್ಥಾನದ ಅರ್ಚಕರು ಪೂಜೆ ಮಾಡಿದ್ದಾರೆ. ಗರ್ಭಗುಡಿ ತನಕನೂ ಕೂಡ ಘಟಪ್ರಭಾ ನದಿ ನೀರು ಆವರಿಸಿಬಿಟ್ಟಿದೆ. ಉದಗಟ್ಟಿ ಗ್ರಾಮವನ್ನ ಘಟಪ್ರಭೆ ಸುತ್ತುವರೆದಿದೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ನೀರಲ್ಲಿ ಓಡಾಡ್ತಾ ಇದ್ದಾರೆ. ಪೋಷಕರು ಇದ್ರ ಬಗ್ಗೆ ಎಚ್ಚರಿಕೆನ ವಹಿಸಬೇಕಾಗತ್ತೆ. ಕೆಲವರಿಗೆ ಅನಿವಾರ್ಯ ಪರಿಸ್ಥಿತಿ ಗಮನಿಸ್ತಾ ಇದ್ದೀವಿ, ಅದೇ ನೀರಲ್ಲಿ ಓಡಾಡ್ತಾ ಇದ್ದಾರೆ. ನೀರಿನ ರಭಸ ಹೆಚ್ಚಾದಾಗ ಯಾವ ಥರ ಎಲ್ಲಿ ಕೊಚ್ಕೊಂಡು ಹೋಗುತ್ತೆ ಹೇಳೋಕ್ಕಾಗಲ್ಲ. ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ. ಇನ್ನೊಂದು ಕಡೆ ಜಲ ದಿಗ್ಬಂಧನ ದೇವರುಗಳಿಗೆ ಅರ್ಚಕರು ದಿನನಿತ್ಯ ಪೂಜೆಯನ್ನು ಮಾಡಲೇಬೇಕಲ್ಲ, ನಿಲ್ಸಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ನೀರಿದ್ರೂ ಕೂಡ ಈಜಾಡ್ಕೊಂಡೇ ಹೋಗಿ ಸುಮಾರು ದೇವಸ್ಥಾನಗಳಲ್ಲಿ ಅರ್ಚಕರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಪ್ರವಾಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭೆಯ ರುದ್ರನರ್ತನ ಈಗ ಆರಂಭವಾಗಿರ್ತಕ್ಕಂಥದ್ದು. ಘಟಪ್ರಭಾ ನದಿಯಿಂದ ಸುಮಾರು 80,000 ಕ್ಯೂಸೆಕ್ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಗೋಕಾಕ್ ಮತ್ತು ಮೂಡ್ಲಿಗಿ ತಾಲೂಕಿನ ಅನೇಕ ಗ್ರಾಮಗಳಿಗೆ ಈಗ ನೆರೆ ಆರಂಭವಾಗಿದೆ. ನಾನೀಗ ಗೋಕಾಕ್ ತಾಲೂಕಿನ ಪ್ರಸಿದ್ಧ ಉದ್ದಮ್ಮ ದೇವಸ್ಥಾನ ಅಂದರೆ ಉದಗಟ್ಟಿಯ ಉದ್ದಮ್ಮ ದೇವಸ್ಥಾನದ ಬಳಿ ಇದ್ದೇನೆ. ನೋಡ್ಬೋದು, ಈ ದೇವಸ್ಥಾನಕ್ಕೆ ಈಗ ಜಲ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಘಟಪ್ರಭೆ ನೀರೇನಿದೆ ಈಗ ದೇವಸ್ಥಾನವನ್ನು ಸುತ್ತುವರೆದಿದೆ. ಅದೇ ರೀತಿ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಪ್ರವಾಸಿ ಮಂದಿರ, ಶಾಲೆಗಳು ಈಗ ಜಲಾವೃತಗೊಂಡಿರ್ತಕ್ಕಂಥದ್ದು. ಇಲ್ಲಿನ ಜನರಿಗೆ ಈಗ ಮತ್ತೊಮ್ಮೆ ಪ್ರವಾಹದ ಭೀತಿ ಆರಂಭವಾಗಿದೆ. ಶಾಲೆಯನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾರೆ. ಶಾಲೆಯನ್ನು ನೋಡ್ಬೋದು, ಸಾಕಷ್ಟು ನೀರು ಈಗ ಈ ಒಂದು ಶಾಲೆಯಲ್ಲಿ ಆವರಿಸಿದೆ. ಶಾಲೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂಥ ಸ್ಥಿತಿ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಘಟಪ್ರಭೆಯ ವಿಹಂಗಮ ನೋಟ ಇಲ್ಲಿಂದ ಕಾಣಿಸುತ್ತೆ. ಯಾಕಂದರೆ ಸಾವಿರಾರು ಎಕರೆ ಪ್ರದೇಶವನ್ನು ಈಗ ಘಟಪ್ರಭಾ ನದಿ ಮುಳುಗಿ ಹೋಗಿರ್ತಕ್ಕಂಥದ್ದು. ನದಿ ತನ್ನ ವ್ಯಾಪ್ತಿಯನ್ನು ಮೀರಿ ಹರಿತಕ್ಕಂಥದ್ದು. ಹೀಗಾಗಿ ಈ ಒಂದು ಮೂಡಲಗಿ ತಾಲೂಕಿನ ಮತ್ತು ಗೋಕಾಕ್ ತಾಲೂಕಿನ 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ಎಫೆಕ್ಟ್ ಆಗಿದೆ. ಪ್ರಮುಖವಾಗಿ ಅಡಿಬಟ್ಟಿ, ಮೆಳವಂಕಿ, ಚಿಕ್ಕಡೋಳಿ ಹಾಗೆಯೇ ಉದಗಟ್ಟಿವರೆಗೂ ಕೂಡ ಈಗ ನೀರು ಆವರಿಸಿರ್ತಕ್ಕಂಥದ್ದು. ದೇವಸ್ಥಾನದ ಆವರಣ ಈಗ ನೀರಿನಿಂದ ಜಲಾವೃತಗೊಂಡಿದೆ. ಅದೇ ರೀತಿ ದೇವಸ್ಥಾನದ ಪಕ್ಕದಲ್ಲಿ ಮತ್ತು ತೋಟದ ಮನೆಗಳಲ್ಲಿ ಜನ ಇದ್ದರೂ ಜನವಸತಿಯನ್ನು ಖಾಲಿ ಮಾಡಿಸುವಂಥ ಪ್ರಯತ್ನವನ್ನು ಕೂಡ ಈಗ ಸದ್ಯ ಮಾಡಲಾಗಿರ್ತಕ್ಕಂಥದ್ದು. ನೋಡ್ಬೋದು, ಎಲ್ಲರೂ ಕೂಡ ಜನರ ಖಾಲಿಯನ್ನು ಮನೆಗಳನ್ನು ಖಾಲಿ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ಜನ ಇಲ್ಲಿಂದ ತೆರಳುತ್ತಾ ಇದ್ದಾರೆ. ಪ್ರಮುಖವಾಗಿ 2019ರಲ್ಲಿ ಉದಗಟ್ಟಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾನಿ ಸಂಭವಿಸಿತ್ತು. ಈ ಬಗ್ಗೆ ಸ್ಥಳೀಯರಿದ್ದಾರೆ ಮಾತಾಡ್ಸೋಣ. 2019 ಏನಾಗಿತ್ತು ಸರ? ಭಾಳ ಏಕದುಮ್ಕಿ ಏಕಾಏಕಿಂದ ಮಹಾರಾಷ್ಟ್ರ ಘಟ್ಟದಾಗ ಮಳೆ ಆದ ಕಾರಣಕ್ಕೆ ಸರ ನೀರು ಭಾಳ ಬಂದಿತ್ತು ರೀ ಸರ. ಈಗೂ ಸರ ಹಂಗೆ ಮಾಡೈತೆ ರೀ ಸರ. ಈಗ ನಮ್ಮ 3-4 ದಿವಸ ಆತ್ರಿ ರೀ ಸರ, ನೀರು ಭಾಳ ಬಂದೈತೆ ರೀ. ಮತ್ತು ಊರ ಸುತ್ತರಿಗೆಲ್ಲ ಹಾಕ್ತೈತೆ ರೀ ಸರ. ಮತ್ತು ಅದಕ್ಕೆ ನಮ್ಮ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಅದಕ್ಕೆ ಏನು ಸುಸ್ತ ಕ್ರಮ ಐತ್ರಿ ಅದನ್ನೆಲ್ಲ ಮಾಡ್ತಾರೆ ಸರ್. ತೋಟದ ಮನೆಯಲ್ಲಿ ಜನ ಇದ್ರಲ್ಲಿ ಎಲ್ಲಿ ಸರ್ ಅವನ್ನೆಲ್ಲ ಕನ್ನಡ ಶಾಲೆಗಳಿಗೆ ಶಿಫ್ಟ್ ಮಾಡ್ಯಾರ ಸರ್. ಈಗ ಒಂದು 40ರಿಂದ 50 ಮನೆಗಳು ಅದಾವ್ರಿ ಸರ್. ಒಂದು 50 ಮನೆಗಳು ಅದಾವ್ರಿ ಸರ. ಈಗ ನೀರು ಸುತ್ತ ಒಯ್ತಂದ್ರೆ ಸರ ಜಾನುವಾರುಗಳೆಲ್ಲ ಹೊಡ್ಕೊಂಡ ಸರ. ಮತ್ತು ಊರ ಆಚೆ ಹೋಗ್ರಿ ಸರ. ನೀರು ಬಂದತ್ತೀಗ? ಬರಾಕ್ತೈತಿ ರೀ ಸರ್. ಫುಲ್ ಓಟೋ ಐತ್ರಿ ಸರ್. ಮುಂಜಾನೆಕ್ಕಿಂತ ಒಂದು 50 ಫೂಟತ್ತು ಹೆಚ್ಚಾಗೈತೆ ರೀ ಸರ್. ಬೆಳಗಾವಿ ಜಿಲ್ಲೆಯಲ್ಲಿ ನೆರೆ ಸ್ಥಿತಿ ಈಗ ಸದ್ಯ ನಿರ್ಮಾಣವಾಗಿದೆ. ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಯಾದಗಿರಿ ಜಿಲ್ಲೆಯಲ್ಲೂ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡಿದಂತ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕೃಷ್ಣಾ ನದಿ. ನದಿಯ ತಟದಲ್ಲಿರುವಂತಹ ದೇವಸ್ಥಾನ ಮುಳುಗಡೆಯಾಗ್ಬಿಟ್ಟಿದೆ. ನಾರಾಯಣಪುರ ಗ್ರಾಮದ ಹೊರವಲಯದಲ್ಲಿರುವಂತಹ ಬೆಟ್ಟದ ಅಂಚಿನಲ್ಲಿರುವಂತಹ ಛಾಯಾ ಭಗವತಿ ದೇವಸ್ಥಾನ ಮುಳುಗಡೆಯಾಗಿದೆ. ಇದು ಸೂರ್ಯನ ಪತ್ನಿಯಾಗೋದಕ್ಕೆ ತಪಸ್ಸು ಕುಳಿತಿದ್ದ ಛಾಯಾ ಭಗವತಿ ದೇವಿಗೆ ದೇಗುಲ ಅಂತಾನೆ ಪ್ರತೀತಿ. ಛಾಯಾ ಭಗವತಿ ದೇವಸ್ಥಾನದ ಗರ್ಭಗುಡಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಹಾಗಾಗಿ ಉದ್ಭವ ಮೂರ್ತಿ ಬೇರೆಡೆ ಇಟ್ಟು ಪೂಜೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಯಾದಗಿರಿ ಜಿಲ್ಲೆಯ ಛಾಯಾ ಭಗವತಿ ದೇವಿ ದೇಗುಲದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಯಾದಗಿರಿಯ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್. ನೋಡೋಣ. ಸಾಗರ ಜಲಾಶಯದಿಂದ 3 ಲಕ್ಷ ಕ್ಯೂಸೆಸ್ ನೀರನ್ನು ಕೃಷ್ಣಾ ನದಿಗೆ ಹರಿಬಿಡಲಾಗ್ತಾ ಇದೆ. ನಾವು ಇವತ್ತು ಕೃಷ್ಣಾ ನದಿ ಹತ್ರ ಇದ್ದೀವಿ.
ಇಲ್ಲಿ ಏನು ಸೂರ್ಯದೇವನ ಪತ್ನಿ ಆಗಬೇಕು ಅಂತ ತಪಸ್ಸನ್ನು ಗೈದಿರ್ತಕ್ಕಂತಹ ಛಾಯಾ ಭಗವತಿ ದೇವಸ್ಥಾನ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಈ ಛಾಯಾ ಭಗವತಿ ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ಕೃಷ್ಣ ಜಲದಿಗ್ಬಂಧನವನ್ನು ಮಾಡಿದ್ದಾನೆ ಅಂತ ಹೇಳಬೇಕಾಗುತ್ತೆ. ಯಾಕೆಂತಂದರೆ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಇದೆ, ಆ ಕಡೆ ದೇವಸ್ಥಾನ ಇದೆ, ದೇವಸ್ಥಾನದ ಮೆಟ್ಟಿಲುಗಳು ಕಾಣಿಸ್ತಾ ಇಲ್ಲ, ದೇವಸ್ಥಾನದ ಒಳಗಡೆಯೂ ಸಹ ನೀರು ಹೋಗಿದ್ದಾವೆ. ಹೀಗಾಗಿ ಈ ಜಲದಿಗ್ಬಂಧನವೇ ಆಗಿದೆ ಛಾಯಾ ಭಗವತಿ ದೇವಿಗೆ ಅಂತ ಹೇಳಬೇಕಾಗುತ್ತೆ. ನೀರು ಏನು ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಏನು ಬಸವಸಾಗರ ಜಲಾಶಯದಿಂದ ನೀರನ್ನು ಹರಿಬಿಡಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಛಾಯಾ ಭಗವತಿಗೆ ಜಲದಿಗ್ಬಂಧನ ಆಗಿದೆ ಅಂತ ಹೇಳಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಮೇಲ್ಭಾಗದಲ್ಲಿ ಒಂದು ಉತ್ಸವ ಮೂರ್ತಿಯನ್ನು ಇಟ್ಟಿದ್ದಾರೆ. ಉದ್ಭವ ಮೂರ್ತಿ ಒಳಗಡೆ ಇದ್ದರೆ ಹೊರಗಡೆ ಉತ್ಸವ ಮೂರ್ತಿಯನ್ನು ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಭಾಗದ ದೇವರಿಗೂ ಕೂಡ ಈ ಜಲ ದಿಗ್ಬಂಧನ ಬಿಟ್ಟಿಲ್ಲ ಅಂತ ಹೇಳಬೇಕಾಗುತ್ತೆ. ಏನು ಯಾದಗಿರಿಯ ಬಸವಸಾಗರದ ಇಲ್ಲಿ ಸಾಕಷ್ಟು ಜನ ಏನು ಈ ಒಂದು ದೃಶ್ಯವನ್ನು ನೋಡೋದಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಸಹ ಏನು ಬರ್ತಾ ಇದ್ದಾರೆ. ಈಗ ನೋಡ್ಬೋದು ನೀವು ದೃಶ್ಯಾವಳಿಗಳಿದೆ, ಸಾಕಷ್ಟು ಜನ ಆದರೆ ಪ್ರವಾಸಿಗರಿಗೆ ದೇವರ ದರ್ಶನ ಆಗ್ತಾ ಇಲ್ಲ. ಹಾಗಾಗಿ ಹೊರಗಡೆನೇ ಒಂದು ಉದ್ಭವ ಮೂರ್ತಿಯನ್ನು ಇಟ್ಟು ದರ್ಶನವನ್ನು ಅಲ್ಲೇ ಪಡಿತಕ್ಕಂತಹ ಒಂದು ಕೆಲಸ ಆಗ್ತಾ ಇದೆ. ಒಂದು ಅರ್ಚಕರು ಸಹ ಅಲ್ಲೇ ಒಂದು ಮೂರ್ತಿಯನ್ನು ಇಟ್ಟು ಭಕ್ತರಿಗೆ ಒಂದು ದರ್ಶನದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿ ಕೊಟ್ಟಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಒಟ್ಟಾರೆಯಾಗಿ ಬಸವಸಾಗರದ ಜಲಾಶಯದಿಂದ ಏನು ನೀರನ್ನು ಬಿಡ್ತಾ ಇರೋ ಕಾರಣ ಈ ದೇವರಿಗೆ ಒಂದು ಜಲದಿಗ್ಬಂಧನ ಆಗಿದೆ ಅಂತ ಹೇಳಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಟ್ಟರೆ ಈ ಒಂದು ನಿಮಗೆ ಕಾಣ್ತಕ್ಕಂತಹ ಈ ಮೇಲ್ಛಾವಣಿ ಸಹ ಮುಳುಗುವಂಥ ಸಾಧ್ಯತೆ ಇದೆ. ಇನ್ನೂ ಸಹ ಹೆಚ್ಚು ನೀರು ಬಿಡ್ತಕ್ಕಂತಹ ಸಂಭವವಿದೆ. ಅಲ್ಲಿ ನೋಡ್ಬೋದು ನೀವು ಯಾವ ರೀತಿ ಒಂದು ಹಾಲಿನ ನೊರೆಯಂತೆ ನೀರು ಹರ್ಕೊಂಡು ಬರ್ತಾ ಇದೆ, ಒಂದು ಕೃಷ್ಣಾ ನದಿಯ ಒಡಲನ್ನು ಸೇರ್ತಾ ಇದೆ ಅಂತ ಹೇಳಬೇಕಾಗುತ್ತೆ. ಈ ಭಾಗದ ಜನರು ಈ ಒಂದು ನೀರಿನ ರಭಸವನ್ನು ಕಂಡು ಎಲ್ಲಿ ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ನಿಜಕ್ಕೂ ಕೃಷ್ಣಾ ದಂಡೆ ಏನು ನದಿ ಪಾತ್ರದಲ್ಲಿರ್ತಕ್ಕಂಥ ಜನರಿಗೆ ಜಿಲ್ಲಾಡಳಿತ ಒಂದು ಘೋಷಣೆಯನ್ನು ಕೂಡ ಮಾಡಿದೆ, ಯಾರೂ ನದಿ ಪಾತ್ರಕ್ಕೆ ಇಳಿಬಾರ್ದು ಅಂತ ಹೇಳಿ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18. ಇನ್ನು ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ರಾಯಚೂರು ಜಿಲ್ಲೆಯ ಬಹುತೇಕ ಗ್ರಾಮಗಳಿಗೆ ಜಲ ದಿಗ್ಬಂಧನ ಆಗಿದೆ. ಕಡ್ಲೂರು ಗ್ರಾಮದ ಮುಖ್ಯ ಪ್ರಾಣದೇವರು ಆಂಜನೇಯ ದೇಗುಲ ಮುಳುಗಡೆಯಾಗಿದೆ. ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್. ನೋಡೋಣ. ಮಹಾರಾಷ್ಟ್ರ ಮೇಲ್ದಂಡೆ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ನಾರಾಯಣಪುರ ಜಲಾಶಯದ ಒಳಹರಿವು ಕೂಡ ಹೆಚ್ಚಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕೃಷ್ಣಾ ನದಿಗೆ 2,50,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಹಾಗಾಗಿ ಇವತ್ತು ಕೃಷ್ಣೆ ಉಕ್ಕಿ ಹರಿತಾ ಇರತಕ್ಕಂಥದ್ದನ್ನು ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಅಪಾಯದ ಮಟ್ಟವನ್ನು ಮೀರಿ ಹರಿತಿರ್ತಕ್ಕಂಥ ಕೃಷ್ಣೆಯ ನದಿ ತೀರದ ಗ್ರಾಮಗಳ ಜನರಿಗೆ ಇದೀಗ ಪ್ರವಾಹದ ಭೀತಿ ಮನೆ ಮಾಡಿದೆ. ನಿಮಗೆ ದೃಶ್ಯಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಇವತ್ತು ಕೃಷ್ಣಾ ನದಿ ಬೋರ್ಗರಿತವಾಗಿ ಹರಿತಾ ಇದೆ ಎನ್ನುವಂತಹ ದೃಶ್ಯವನ್ನು. ಹೀಗೆ ಹರಿತಿರ್ತಕ್ಕಂಥ ನದಿಗೆ ಈಗಾಗಲೇ ರಾಯಚೂರು ಜಿಲ್ಲೆಯಾದ್ಯಂತ ಬಹುತೇಕ ನದಿ ತೀರದ ಗ್ರಾಮಗಳಲ್ಲಿ ದೇವಸ್ಥಾನಗಳು ಜಲಾವೃತವಾಗಿದ್ದಾವೆ. ಕಾಡ್ಲೂರು ಎನ್ನುವಂತಹ ಗ್ರಾಮದಲ್ಲಿ ಮುಖ್ಯ ಪ್ರಾಣದೇವರ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೃಷ್ಣಾ ನದಿಯ ತೀರದಲ್ಲಿರ್ತಕ್ಕಂತಹ ಕಾಡ್ಲೂರು ಗ್ರಾಮದಲ್ಲಿರ್ತಕ್ಕಂತಹ ಕಾಡ್ಲೂರು ಸಂಸ್ಥಾನದ ಶ್ರೀ ಉಪೇಂದ್ರ ತೀರ್ಥ ಕರಾರ್ಚಿತ ಶ್ರೀ ಮುಖ್ಯ ಪ್ರಾಣದೇವರ ದೇವಸ್ಥಾನ ಸಂಪೂರ್ಣವಾಗಿ ಭಾಗಶಃ ಇವತ್ತು ಜಲಾವೃತವಾಗಿರ್ತಕ್ಕಂಥದ್ದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ದೃಶ್ಯದಲ್ಲಿ. ಇದೇ ರೀತಿಯಾಗಿ ಇವತ್ತು ದೇವದುರ್ಗ, ಲಿಂಗಸಗೂರು ಮತ್ತು ರಾಯಚೂರು ತಾಲೂಕು 3 ತಾಲೂಕುಗಳ ನದಿ ಪಾತ್ರದ ಗ್ರಾಮಗಳ ಬಹುತೇಕ ದೇವಸ್ಥಾನಗಳು ಇವತ್ತು ಜಲಾವೃತವಾಗಿದ್ದಾವೆ. ಅದರ ಜೊತೆಗೆ ಇವತ್ತು ರೈತರ ಜಮೀನುಗಳಿಗೂ ಕೂಡ ಇವತ್ತು ನೀರು ನುಗ್ಗಿರ್ತಕ್ಕಂಥದ್ದು. ರೈತರು ಅಳವಡಿಸಿರ್ತಕ್ಕಂತಹ ಪಂಪ್ ಸೆಟ್ಟು ಮತ್ತು ಪೈಪ್ಗಳು ಕೂಡ ಇದೀಗ ಜಲಾವೃತವಾಗಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದು. ಆ ಹಿನ್ನೆಲೆಯಲ್ಲಿ ಇವತ್ತು ನದಿಗೆ ಪೈಪ್ಲೈನನ್ನು ಮತ್ತು ಪಂಪ್ ಸೆಟ್ಗಳನ್ನು ಅಳವಡಿಸಿರ್ತಕ್ಕಂಥ ರೈತರು ತಮ್ಮ ಪೈಪ್ಗಳನ್ನು ತೆಗೆದುಕೊಳ್ಬೇಕು, ಪಂಪ್ ಸೆಟ್ಗಳನ್ನು ತೆಗೆದುಕೊಳ್ಬೇಕು ಎನ್ನುವಂತಹ ಆದೇಶವನ್ನು ಮಾಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ರೈತರು ಕೂಡ ತಮ್ಮ ಪಂಪ್ ಸೆಟ್ಗಳನ್ನು ನದಿಯಿಂದ ಹೊರತೆಗಿತಾ ಇದ್ದಾರೆ. ಹೀಗಾಗಿ ಈಗಾಗಲೇ 3 ಲಕ್ಷ ಕ್ಯೂಸೆಕ್ ನೀರು ಇವತ್ತು ರಾತ್ರಿ 9 ಗಂಟೆಯ ಒಳಗಡೆಗೆ ಕೃಷ್ಣಾ ನದಿಗೆ ಬಂದು ಸೇರ್ತದೆ. ಹೀಗಾಗಿ
ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಜಿಲ್ಲಾಡಳಿತ ಈಗಾಗಲೇ ಆಯಾ ಇಲಾಖೆಯ ಅಧಿಕಾರಿಗಳನ್ನು ನದಿ ಪಾತ್ರದ ಗ್ರಾಮಗಳಲ್ಲಿ ಇವತ್ತು ಕೆಲಸ ಮಾಡೋದಕ್ಕೆ ಸೂಚನೆ ಮಾಡಿ ಆ ನದಿ ಪಾತ್ರದ ಗ್ರಾಮಗಳಲ್ಲಿಯೇ ಉಳಿದುಕೊಂಡು ಅಗತ್ಯ ವಸ್ತುಗಳಾಗಿರಬಹುದು ಅಥವಾ ಅಪಾಯದ ಒಂದು ಸ್ಥಿತಿ ಇರತಕ್ಕಂಥ ಪ್ರದೇಶಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಕಲ ರೀತಿಯಿಂದ ಆದೇಶವನ್ನು ಮಾಡಿದೆ. ಇಂತಹ ಒಂದು ಸಂದರ್ಭದಲ್ಲಿ ಯಾರೂ ಕೂಡ ನದಿ ತೀರಕ್ಕೆ ಇಳಿಯಬಾರದು ಎನ್ನುವಂತಹ ಖಡಕ್ ಆದಂಥ ಎಚ್ಚರಿಕೆಯನ್ನು ಕೂಡ ಜಿಲ್ಲಾಡಳಿತ ಈಗಾಗಲೇ ನೀಡಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18.